ಫ್ಯಾಮಿಲಿ ಸ್ಟಾರ್ 2024 ರ ತೆಲುಗು ಚಲನಚಿತ್ರವಾಗಿದ್ದು, ಪಾರಸುರಾಮ್ ಪೆಟ್ಲ ನಿರ್ದೇಶನದಲ್ಲಿ ವಿಜಯ್ ದೇವರಕೊಂಡ ಮತ್ತು ಮೃಣಾಲ್ ಠಾಕೂರ್ ಮುಖ್ಯ ಪಾತ್ರಗಳಲ್ಲಿ ಅಭಿನಯಿಸಿದ್ದಾರೆ. ಈ ಕಥೆ ಕುಟುಂಬ, ಪ್ರೀತಿಯ ಬಾಂಧವ್ಯ ಮತ್ತು ವೈವಾಹಿಕ ಜೀವನದ ಸವಾಲುಗಳನ್ನು ಆಧರಿಸಿದೆ. ಕಥೆ ವಿವರ: ಗೋವರ್ಧನ್ ವಿಜಯ್ ದೇವರಕೊಂಡ ಒಂದು ಮಧ್ಯಮ ವರ್ಗದ ಸಂಸಾರದ ಬೆನ್ನೆಲುಬಾದ ವ್ಯಕ್ತಿ. ತಾನು ತಮ್ಮ ಮನೆಯ ಎಲ್ಲಾ ಜವಾಬ್ದಾರಿಗಳನ್ನು ಹೊತ್ತುಕೊಂಡಿರುವ ಸಾಧಾರಣ ವ್ಯಕ್ತಿ. ಅವನು ತನ್ನ ಕುಟುಂಬದ ಪ್ರತಿ ಸದಸ್ಯನಿಗೆ ಪ್ರೀತಿಯಿಂದಿರುತ್ತಾನೆ ಮತ್ತು ಅವರ ಅಗತ್ಯಗಳನ್ನು ಪೂರೈಸಲು ಯಾವತ್ತೂ ಸಿದ್ಧನಾಗಿರುತ್ತಾನೆ. ಇದರಲ್ಲಿ ಇಂಟ್ರೋ ಆಗೋದು ಇಂದು ಮೃಣಾಲ್ ಠಾಕೂರ್ ಎಂಬ ಧೈರ್ಯಶಾಲಿಯಾದ ಮಹಿಳೆ. ಅವಳು ಪ್ರಾಮಾಣಿಕವಾದ ಮತ್ತು ಸ್ವತಂತ್ರ ವ್ಯಕ್ತಿ. ಗೋವರ್ಧನ್ ಮತ್ತು ಇಂದು ಒಬ್ಬರನ್ನೊಬ್ಬರು ಪ್ರೀತಿಸುತ್ತಾರೆ, ಆದರೆ ವೈವಾಹಿಕ ಜೀವನದ ನಂತರ ಅವರ ನಡುವೆ ಹಲವು ಅಸಮಾಧಾನಗಳು ಉಂಟಾಗುತ್ತವೆ. ಇವರಿಬ್ಬರೂ ವಿಭಿನ್ನ ಹಿನ್ನೆಲೆಗಳಿಂದ ಬಂದಿರುವುದರಿಂದ ಅವರ ಅಭಿಪ್ರಾಯಗಳು, ಜೀವನ ಶೈಲಿ ಹಾಗೂ ಕುಟುಂಬದ ಮೇಲೆ ಇರುವ ದೃಷ್ಟಿಕೋನ ಬದಲಾಗುತ್ತವೆ. ಈ ಕಥೆಯಲ್ಲಿ ವೈವಾಹಿಕ ಜೀವನದಲ್ಲಿ ಬರುವ ಗೊಂದಲಗಳು, ಪ್ರೀತಿಯ ಶಕ್ತಿ, ಕುಟುಂಬದ ಬಾಂಧವ್ಯಗಳು ಮತ್ತು ಒಬ್ಬನು ಇತರರಿಗಾಗಿ ಎಷ್ಟು ತ್ಯಾಗ ಮಾಡಬೇಕು ಎಂಬ ಸಂದೇಶವಿದೆ. ಪ್ರಮುಖ ಅಂಶಗಳು: ಕುಟುಂಬದ ಮೇಲಿನ ಬದ್ಧತೆ, ಪ್ರೀತಿಯ ಮೌಲ್ಯ, ವ್ಯಕ್ತಿತ್ವದ ಮಧ್ಯೆ ಇರುವ ವ್ಯತ್ಯಾಸ, ಸಂಬಂಧಗಳ ಸಂಕೀರ್ಣತೆ. ಉಪಸಂಹಾರ: ಫ್ಯಾಮಿಲಿ ಸ್ಟಾರ್ ಚಲನಚಿತ್ರವು ಭಾವೋದ್ರೇಕ, ಪ್ರೀತಿ ಮತ್ತು ಕುಟುಂಬ ಬಾಂಧವ್ಯಗಳ ಭಿನ್ನ ಭಿನ್ನ ಸನ್ನಿವೇಶಗಳೊಂದಿಗೆ ಮುಕ್ತಾಯವಾಗುತ್ತದೆ. ಸಿನಿಮಾವಿನಲ್ಲಿ ಮನಸ್ಸಿಗೆ ನಾಟುವಂತಹ ಸಂಗೀತ ಹಾಗೂ ಭಾವನಾತ್ಮಕ ದೃಶ್ಯಗಳು ಇವೆ. ಇದು ಹೃದಯಸ್ಪರ್ಶಿ ಕುಟುಂಬ ಚಲನಚಿತ್ರವಾಗಿದ್ದು, ವೈವಾಹಿಕ ಜೀವನದ ನಿಜವಾದ ಅರ್ಥವನ್ನು ವಿವರಿಸುತ್ತದೆ.